ಸೊಸೆಯ ಡಬಲ್ ಆ್ಯಕ್ಟಿಂಗ್. ಇವರಿಬ್ಬರು ಹೊಸ ದಂಪತಿಗಳು, ನರೇಶ್ ಮತ್ತು ದೇವಿಕಾ. ನರೇಶ್ ಹೆಂಡತಿಯನ್ನು ತಬ್ಬಿಕೊಂಡು ಮುದ್ದಾಡುತ್ತಾನೆ. ನಂತರ ನನಗೆ ಆಫೀಸ್ಗೆ ಲೇಟ್ ಆಗಿದೆ, ನಾನಿನ್ನು ಹೊರಡುತ್ತೇನೆ ಎಂದು ಹೇಳುತ್ತಾನೆ. ಆಗ ದೇವಿಕಾ, ಸರಿ, ಸಂಜೆ ಮನೆಗೆ ಬರುವಾಗ ನನಗೆ ಇಷ್ಟವಾದ ಫ್ಲೇವರನ್ನು ತೆಗೆದುಕೊಂಡು ಬನ್ನಿ, ಇವತ್ತು ಸಂಜೆ ಇಬ್ಬರು ಎಂಜಾಯ್ ಮಾಡೋಣ ಎಂದು ಹೇಳುತ್ತಾಳೆ. ಆಗ ನರೇಶ್, ಖಂಡಿತ ತರುತ್ತೇನೆ, ಇವತ್ತಿನ ಮ್ಯಾಚ್ ನಾನೇ ಗೆಲ್ಲುತ್ತೇನೆ ಎಂದು ಹೇಳುತ್ತಾನೆ. ಆಗ ದೇವಿಕಾ, ಸರಿ, ನೋಡೋಣ ಯಾರು ಗೆಲ್ಲುತ್ತಾರೆಂದು ಹೇಳುತ್ತಾಳೆ. ನಂತರ ನರೇಶ್ ಆಫೀಸ್ಗೆ ಹೋಗುತ್ತಾನೆ. ನರೇಶ್ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಅವನ ತಂದೆ ರಾಜಾರಾಮ್ ಕಾಲ್ ಮಾಡುತ್ತಾನೆ. ಮಗನೇ, ಇನ್ನು ಎಷ್ಟು ದಿನ ನೀನು ಮದುವೆ ಆಗದೇ ಇರುತ್ತೀಯಾ? ನಾನು ನಿನಗಾಗಿ ಒಂದು ಹುಡುಗಿಯನ್ನು ನೋಡಿದ್ದೇನೆ, ನಾಳೆ ಅವಳ ಫೋಟೋವನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬರುತ್ತಿದ್ದೇನೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ನರೇಶ್ ಶಾಕ್ ಆಗುತ್ತಾನೆ. ಈಗ ಏನು ಮಾಡುವುದು ಎಂದು ತುಂಬ ಯೋಚನೆ ಮಾಡುತ್ತಾನೆ. ಸಂಜೆ ನರೇಶ್ ಆಫೀಸ್ನಿಂದ ಮನೆಗೆ ಬರುತ್ತಾನೆ. ಆಗ ದೇವಿಕಾ ಖುಷಿಯಿಂದ ಅವನನ್ನು ಹಗ್ ಮಾಡಿ ಬರಮಾಡಿಕೊಳ್ಳುತ್ತಾಳೆ. ಆಗ ಮೊದಲೇ ಟೆನ್ಷನ್ನಲ್ಲಿದ್ದ ನರೇಶ್, ಈಗ ನನಗೆ ರೊಮ್ಯಾನ್ಸ್ ಮಾಡಲು ಟೈಮ್ ಇಲ್ಲ ಎಂದು ಹೇಳಿ ರೂಮಿನ ಒಳಗೆ ಬಂದು ಕೂರುತ್ತಾನೆ. ಆಗ ದೇವಿಕಾ, ಏಕೆ, ಏನಾಯಿತು ನಿಮಗೆ ಎಂದು ಕೇಳುತ್ತಾಳೆ. ಆಗ ನರೇಶ್, ಒಂದು ದೊಡ್ಡ ಸಮಸ್ಯೆ ಆಗಿದೆ, ನಾನು ನಿನಗೆ ಹೇಗೆ ಹೇಳಲಿ ಎಂದು ಹೇಳುತ್ತಾನೆ. ಆಗ ದೇವಿಕಾ, ನನಗೆ ಇರುವ ವಿಷಯ ಹೇಳಿ ಎಂದು ಹೇಳುತ್ತಾಳೆ. ಆಗ ನರೇಶ್, ನಾಳೆ ಬೆಳಗ್ಗೆ ನನ್ನ ತಂದೆ ಮನೆಗೆ ಬರುತ್ತಿದ್ದಾರೆ ಎಂದು ಹೇಳುತ್ತಾನೆ. ಅದರಿಂದ ಖುಷಿಯಾದ ದೇವಿಕಾ, ಅದಕ್ಕೆ ಏಕೆ ಟೆನ್ಷನ್ನಲ್ಲಿ ಇದ್ದೀರಾ, ಇದು ಖುಷಿಯ ವಿಚಾರ ಎಂದು ಹೇಳುತ್ತಾಳೆ. ಅದಕ್ಕೆ ನರೇಶ್, ಅದೇ ನನಗೆ ಟೆನ್ಷನ್, ನಾನು ನಿನ್ನನ್ನು ಮದುವೆ ಆಗಿರುವ ವಿಷಯವನ್ನು ನನ್ನ ಅಪ್ಪನಿಗೆ ಹೇಳೇ ಇಲ್ಲ, ಅವರು ನನಗೆ ಒಂದು ಹುಡುಗಿಯನ್ನು ನೋಡಿದ್ದಾರೆ, ಅವಳ ಫೋಟೋವನ್ನು ತೆಗೆದುಕೊಂಡು ಬರುತ್ತಿದ್ದಾರೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಶಾಕ್ ಆದ ದೇವಿಕಾ ಕೋಪದಿಂದ, ಏಕೆ, ನೀನು ನನಗೆ ಸುಳ್ಳು ಹೇಳಿದೆ, ನಿಮ್ಮ ತಂದೆಗೆ ನಿಜ ಹೇಳಿದ್ದೀಯಾ ಅಂತ ನಾನು ಅಂದುಕೊಂಡಿದ್ದೆ, ಆದರೆ ನೀನು ನನ್ನ ಬಳಿ ಸುಳ್ಳು ಏಕೆ ಹೇಳಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ನರೇಶ್, ನಾನೇನಾದರೂ ನನ್ನ ತಂದೆಗೆ ನಿಜ ಹೇಳಿದ್ದರೆ ಅವರ ಆಸ್ತಿಯಲ್ಲಿ ನನಗೆ ಒಂದು ಪೈಸವೂ ಕೊಡುವುದಿಲ್ಲ, ಅದಕ್ಕೆ ನಾನು ಈ ವಿಷಯವನ್ನು ಅವರಿಗೆ ಹೇಳಲೇ ಇಲ್ಲ, ಇನ್ನು ಸ್ವಲ್ಪ ದಿನ ಅಷ್ಟೇ, ಅವರ ಆಸ್ತಿ ನನ್ನ ಹೆಸರಿಗೆ ಬರಲಿ, ಆಮೇಲೆ ಇಡೀ ಪ್ರಪಂಚಕ್ಕೆ ನೀನು ನನ್ನ ಹೆಂಡತಿ ಎಂದು ಹೇಳುತ್ತೇನೆ ಎಂದು ಹೇಳುತ್ತಾನೆ. ಆಗ ದೇವಿಕಾ, ನೀನು ನನಗೆ ಮೋಸ ಮಾಡುತ್ತಿದ್ದೀಯಾ, ನಾನು ಎಂದಿಗೂ ನಿನ್ನನ್ನು ಬಿಡುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ನರೇಶ್, ಸ್ವಲ್ಪ ನನ್ನ ಅರ್ಥ ಮಾಡಿಕೊ, ನನ್ನ ತಂದೆ 10 ಕೋಟಿ ಆಸ್ತಿ ನನ್ನ ಹೆಸರಿಗೆ ಬಂದರೆ ನಾವು ಜೀವನ ಪೂರ್ತಿ ಮಜಾ ಮಾಡಬಹುದು, ಸುಖವಾದ ಜೀವನ ನಡೆಸಬಹುದು ಎಂದು ಹೇಳುತ್ತಾನೆ. ಅದನ್ನು ಕೇಳಿ ದೇವಿಕಾಗೆ ಖುಷಿಯಾಗುತ್ತದೆ. ಆಗ ದೇವಿಕಾ, ಈ ವಿಷಯ ಹೇಳಿ ನೀನು ನನ್ನನ್ನು ಖುಷಿಪಡಿಸಿದ್ದೀಯಾ, ಈಗ ನಾನು ನಿನ್ನನ್ನು ಖುಷಿಪಡಿಸುತ್ತೇನೆ ಎಂದು ದೇವಿಕಾ ನರೇಶ್ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾಳೆ. ನಂತರ ಇಬ್ಬರು ಸ್ವರ್ಗ ಸುಖ ಕಾಣುತ್ತಾರೆ. ನಂತರ ಇಬ್ಬರು ನಿದ್ರೆಗೆ ಹೋಗುತ್ತಾರೆ. ಮರುದಿನ ಬೆಳಗ್ಗೆ ರಾಜಾರಾಮ್ ಮನೆಗೆ ಬರುತ್ತಾನೆ. ಮನೆಯ ಕಾಲಿಂಗ್ ಬೆಲ್ ಮಾಡುತ್ತಾನೆ. ದೇವಿಕಾ ಎದ್ದು ಬಂದು ಮನೆಯ ಬಾಗಿಲು ತೆಗೆಯುತ್ತಾಳೆ. ಆಗ ರಾಜಾರಾಮ್ ದೇವಿಕಾಳನ್ನು ನೋಡಿ, ನೀನು ಯಾರು, ಎಲ್ಲಿ ನರೇಶ್ ಎಂದು ಕೇಳುತ್ತಾನೆ. ಅಷ್ಟರಲ್ಲಿಗೆ ನರೇಶ್ ಬರುತ್ತಾನೆ. ಅಪ್ಪ, ಒಳಗೆ ಬನ್ನಿ ಎಂದು ಹೇಳುತ್ತಾನೆ. ಆಗ ರಾಜಾರಾಮ್, ಮೊದಲು ಈ ಹುಡುಗಿ ಯಾರೆಂದು ಹೇಳು ಎಂದು ಹೇಳುತ್ತಾನೆ. ಆಗ ಗಾಬರಿಯಾದ ನರೇಶ್, ಇವಳು ಈ ಮನೆ ನೌಕರಾಣಿ ಎಂದು ಹೇಳಿಬಿಡುತ್ತಾನೆ. ಅದರಿಂದ ದೇವಿಕಾಗೆ ಕೋಪ ಬರುತ್ತದೆ. ನಂತರ ರಾಜಾರಾಮ್ ಮನೆಯ ಒಳಗೆ ಬರುತ್ತಾನೆ. ದೇವಿಕಾಗೆ ಒಂದು ಕಪ್ ಟೀ ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ. ಆಗ ದೇವಿಕಾಗೆ ಇನ್ನೂ ಕೋಪ ಹೆಚ್ಚಾಗುತ್ತದೆ. ಸರಿ ಎಂದು ಹೇಳಿ ಅಡಿಗೆ ಮನೆಗೆ ಹೋಗುತ್ತಾಳೆ. ಈ ಕಡೆ ರಾಜಾರಾಮ್, ಈ ಮನೆ ಕೆಲಸದವಳು ನಿನಗೆ ಎಲ್ಲಿ ಸಿಕ್ಕಳು ಎಂದು ಕೇಳುತ್ತಾನೆ. ಅದಕ್ಕೆ ನರೇಶ್, ಆನ್ಲೈನ್ನಲ್ಲಿ ಸಿಕ್ಕಳು ಅಪ್ಪ ಎಂದು ಹೇಳುತ್ತಾನೆ. ಆಗ ರಾಜಾರಾಮ್, ಇಂಥವರನ್ನು ತುಂಬ ನಂಬಬೇಡ ಎಂದು ಹೇಳುತ್ತಾನೆ. ಈ ಕಡೆ ಅಡಿಗೆ ಮನೆಯಲ್ಲಿ ದೇವಿಕಾ ಕೋಪದಿಂದ ಟೀ ಲೋಟಗಳನ್ನು ಒಡೆದು ಹಾಕುತ್ತಿರುತ್ತಾಳೆ. ಆ ಶಬ್ದವನ್ನು ಕೇಳಿ ನರೇಶ್ ಓಡೋಡಿ ಅಡಿಗೆ ಮನೆಗೆ ಬರುತ್ತಾನೆ. ಆಗ ದೇವಿಕಾ, ಇದೆಲ್ಲ ನನ್ನಿಂದ ಸಹಿಸಲು ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ನರೇಶ್, ನನ್ನ ತಂದೆ ಇರುವವರೆಗೂ ಪ್ಲೀಸ್ ನನಗೆ ಕಾಪರೇಟ್ ಮಾಡು ಎಂದು ಹೆಂಡತಿಯನ್ನು ಬೇಡಿಕೊಳ್ಳುತ್ತಾನೆ. ಆಗ ದೇವಿಕಾ ಸುಮ್ಮನಾಗುತ್ತಾಳೆ. ನಂತರ ದೇವಿಕಾ ಟೀ ಮಾಡಿಕೊಂಡು ಬಂದು ಕೊಡುತ್ತಾಳೆ. ಆಗ ರಾಜಾರಾಮ್, ಹೇ ಹುಡುಗಿ, ನಿನ್ನ ಹೆಸರೇನು ಎಂದು ಅವಳ ಬಗ್ಗೆ ವಿಚಾರಿಸುತ್ತಾನೆ. ಆಗ ನರೇಶ್, ಅಪ್ಪ ನೀವು ರೆಸ್ಟ್ ಮಾಡಿ, ನಾನು ಆಫೀಸ್ಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಆಗ ರಾಜಾರಾಮ್, ದೇವಿಕಾ ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ, ನನಗೆ ಒಳ್ಳೆ ತಿಂಡಿಯನ್ನು ಮಾಡಿಕೊಂಡು ಬಾ ಎಂದು ಹೇಳುತ್ತಾನೆ. ಆಗ ದೇವಿಕಾ ಸರಿ ಎಂದು ಹೇಳಿ ಅಡಿಗೆ ಮನೆಗೆ ತಿಂಡಿ ಮಾಡಲು ಹೋಗುತ್ತಾಳೆ. ದೇವಿಕಾ ತಿಂಡಿ ಮಾಡುವಾಗ ಅವಳ ಹಿಂದೆ ರಾಜಾರಾಮ್ ಬರುತ್ತಾನೆ. ಅವಳ ಮೇಲೆ ಕೆಟ್ಟ ಕಣ್ಣು ಹಾಕುತ್ತಾನೆ. ಅವಳ ಸೌಂದರ್ಯವನ್ನು ನೋಡಿ ಆಸೆಪಟ್ಟು ಅವಳ ಹತ್ತಿರ ಬರುತ್ತಾನೆ. ನಂತರ ಅವಳ ಸೊಂಟಕ್ಕೆ ಕೈ ಹಾಕಿ ಬಿಡುತ್ತಾನೆ. ಆಗ ದೇವಿಕಾಗೆ ಶಾಕ್ ಆಗಿ ಬಿಡುತ್ತದೆ. ಆಗ ದೇವಿಕಾ ಹಿಂದೆ ತಿರುಗಿ, ಯಜಮಾನರೇ, ನೀವಾ, ಏನಾಗಬೇಕಿತ್ತು ಎಂದು ಕೇಳುತ್ತಾಳೆ. ಆಗ ರಾಜಾರಾಮ್, ಏನಿಲ್ಲ, ನಿನ್ನ ಸೊಂಟದ ಮೇಲೆ ಏನೋ ಇತ್ತು, ಅದನ್ನು ಓಡಿಸಿದೆ ಎಂದು ಹೇಳುತ್ತಾನೆ. ಆಗ ದೇವಿಕಾ, ನೀವು ರೂಮಿಗೆ ಹೋಗಿ, ನಾನು ನಿಮಗೆ ಅಲ್ಲೇ ತಿಂಡಿ ತರುತ್ತೇನೆ ಎಂದು ಹೇಳುತ್ತಾಳೆ. ಆಗ ರಾಜಾರಾಮ್ ಸರಿ ಎಂದು ಅಲ್ಲಿಂದ ಹೋಗುತ್ತಾನೆ. ರೂಮಿಗೆ ಬಂದ ರಾಜಾರಾಮ್ ಟಿವಿ ಆನ್ ಮಾಡಿ ನೋಡಲು ಶುರು ಮಾಡುತ್ತಾನೆ. ಟಿವಿಯಲ್ಲಿ ಗಂಡ ಹೆಂಡತಿಯರ ರೊಮ್ಯಾನ್ಸ್ ವಿಡಿಯೋ ಬರುತ್ತಿರುತ್ತದೆ. ಅದನ್ನು ರಾಜಾರಾಮ್ ಆಸೆಯಿಂದ ನೋಡುತ್ತಿರುತ್ತಾನೆ. ಅದೇ ಸಮಯಕ್ಕೆ ದೇವಿಕಾ ತಿಂಡಿ ತೆಗೆದುಕೊಂಡು ಅಲ್ಲಿಗೆ ಬರುತ್ತಾಳೆ. ನಂತರ ರಾಜಾರಾಮ್ ತಿಂಡಿ ಮಾಡಲು ಶುರು ಮಾಡುತ್ತಾನೆ. ದೇವಿಕಾ ಅಲ್ಲೇ ಕೂರುತ್ತಾಳೆ. ತಿಂಡಿ ಮಾಡಿ ಮುಗಿಸಿದ ರಾಜಾರಾಮ್, ತಿಂಡಿ ನನ್ನ
ಹೆಂಡತಿ ಮಾಡಿದ ಹಾಗೆ ಇತ್ತು, ತುಂಬ ಚೆನ್ನಾಗಿತ್ತು, ನೀನು ನನ್ನ ಹೆಂಡತಿಯ ನೆನಪು ಮಾಡಿಬಿಟ್ಟೆ ಎಂದು ಹೇಳುತ್ತಾನೆ. ಆಗ ದೇವಿಕಾ, ಸರಿ ಯಜಮಾನರೇ, ನೀವಿನ್ನು ರೆಸ್ಟ್ ಮಾಡಿ, ನನಗೆ ಮನೆ ಕೆಲಸವಿದೆ ಎಂದು ಹೇಳುತ್ತಾಳೆ. ಆಗ ರಾಜಾರಾಮ್, ಸ್ವಲ್ಪ ನನ್ನ ಕಾಲು ಒತ್ತು ಎಂದು ಹೇಳುತ್ತಾನೆ. ಆಗ ದೇವಿಕಾ ಸರಿ ಎಂದು ಹೇಳಿ ರಾಜಾರಾಮ್ನ ಕಾಲು ಒತ್ತಲು ಶುರು ಮಾಡುತ್ತಾಳೆ. ಆಗ ರಾಜಾರಾಮ್ ಅವಳ ಸೌಂದರ್ಯವನ್ನೇ ನೋಡುತ್ತಾ ಮಜಾ ತೆಗೆದುಕೊಳ್ಳುತ್ತಿರುತ್ತಾನೆ. ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ಆಗ ದೇವಿಕಾಗೆ ಗಾಬರಿಯಾಗುತ್ತದೆ. ಆಗ ರಾಜಾರಾಮ್, ನೀನು ಹೆದರಬೇಡ, ಬಾ ನನ್ನ ಬಳಿ ಎಂದು ಹೇಳುತ್ತಾ, ನನ್ನ ಮಗನ ಮದುವೆ ನಂತರ ನಾನು ಮದುವೆ ಮಾಡಿಕೊಳ್ಳಲು ನೋಡುತ್ತಿದ್ದೇನೆ, ನಿನ್ನ ಮನೆಯಲ್ಲಿ ಯಾರಾದರೂ ಇದ್ದಾರಾ ಎಂದು ಕೇಳುತ್ತಾನೆ. ಆಗ ದೇವಿಕಾ, ನಾನು ನನ್ನ ಗಂಡ ಅಷ್ಟೇ, ನನಗೆ ಯಾರೂ ಇಲ್ಲ, ಈಗ ನಾನು ನನ್ನ ಗಂಡನೊಂದಿಗೆ ಡಿವೋರ್ಸ್ ತೆಗೆದುಕೊಳ್ಳಲು ನೋಡುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಆಗ ರಾಜಾರಾಮ್, ಹಾಗಾದರೆ ನೀನು ನಿನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟು ಬಿಡು, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಾನೆ. ಆಗ ದೇವಿಕಾ, ಅದು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆಗ ರಾಜಾರಾಮ್, ನೀನು ನನ್ನನ್ನು ಮದುವೆಯಾದರೆ ನನ್ನ 10 ಕೋಟಿ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಯುತ್ತೇನೆ ಎಂದು ಹೇಳುತ್ತಾನೆ. ಅವನ ಮಾತನ್ನು ಕೇಳಿ ದೇವಿಕಾಗೆ ದುಡ್ಡಿನ ಮೇಲೆ ಆಸೆ ಆಗುತ್ತದೆ. ನಂತರ ರಾಜಾರಾಮ್ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ. ಇಬ್ಬರು ರೊಮ್ಯಾನ್ಸ್ ಮಾಡುತ್ತಿರುತ್ತಾರೆ. ಅಷ್ಟರಲ್ಲಿ ನರೇಶ್ ಆಫೀಸಿನಿಂದ ಬಂದು ಬಿಡುತ್ತಾನೆ. ಆಗ ದೇವಿಕಾ ಗಾಬರಿಯಿಂದ ಹೋಗಿ ಬಾಗಿಲು ತೆಗೆಯುತ್ತಾಳೆ. ಆಗ ನರೇಶ್, ಏಕೆ ಇಷ್ಟು ತಡ ಮಾಡಿದೆ, ಬಾಗಿಲು ತೆಗೆಯಲು ಎಂದು ಕೇಳುತ್ತಾನೆ. ಆಗ ದೇವಿಕಾ, ನನಗೆ ಕೆಲಸವಿತ್ತು ಎಂದು ಹೇಳುತ್ತಾಳೆ. ಆಗ ನರೇಶ್ ಅಪ್ಪನ ಬಳಿ ಹೋಗುತ್ತಾನೆ. ಆಗ ರಾಜಾರಾಮ್ ಅವನಿಗೆ ಹುಡುಗಿಯ ಫೋಟೋ ತೋರಿಸಿ, ಇವಳನ್ನೇ ನೀನು ಮದುವೆ ಆಗಬೇಕು ಎಂದು ಹೇಳುತ್ತಾನೆ. ಆಗ ನರೇಶ್, ಅಪ್ಪ, ನನಗೆ ಈಗಲೇ ಮದುವೆ ಬೇಡ, ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಆಮೇಲೆ ಖಂಡಿತ ಮದುವೆ ಆಗುತ್ತೇನೆ ಎಂದು ಹೇಳುತ್ತಾನೆ. ಆಗ ರಾಜಾರಾಮ್, ಸರಿ, ಆದರೆ ನೀನು ಬೇಗ ನಿರ್ಧಾರ ಮಾಡುವುದು ಒಳ್ಳೆಯದು ಎಂದು ಹೇಳುತ್ತಾನೆ. ನಂತರ ನರೇಶ್, ಅಪ್ಪ, ನಾನು ತುಂಬ ಸುಸ್ತಾಗಿದ್ದೇನೆ, ಸ್ವಲ್ಪ ರೆಸ್ಟ್ ಮಾಡಿ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಈ ಕಡೆ ದೇವಿಕಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ. ಆಗ ರಾಜಾರಾಮ್ ರೂಮಿನಿಂದ ಅವಳಿಗೆ ಸನ್ನೆ ಮಾಡಿ ಕರೆಯುತ್ತಿರುತ್ತಾನೆ. ಅದು ನರೇಶ್ಗೆ ಗೊತ್ತಾಗುವುದಿಲ್ಲ. ನರೇಶ್ ಕೂಡ ದೇವಿಕಾಗೆ ರೂಮಿಗೆ ಬರಲು ಕರೆಯುತ್ತಿರುತ್ತಾನೆ. ಆಗ ದೇವಿಕಾ ಸ್ಮೈಲ್ ಮಾಡುತ್ತಾ ಅಡಿಗೆ ಮನೆಯಿಂದಲೇ, ನನಗೆ ಈಗ ಸಮಯ ಆಗಿದೆ, ನಾನಿನ್ನು ಮನೆಗೆ ಹೋಗಬೇಕು, ಬೆಳಗ್ಗೆ ಬರುತ್ತೇನೆ ಎಂದು ಹೇಳಿ ಹೊರಡುತ್ತಾಳೆ. ಅದನ್ನು ಕೇಳಿ ನರೇಶ್ ಶಾಕ್ ಆಗಿ ನಿಲ್ಲುತ್ತಾನೆ. ಈ ಕಡೆ ಹೊರಗಡೆ ಬಂದ ದೇವಿಕಾ ಹಿಂದಿನ ಬಾಗಿಲಿನಿಂದ ಮನೆಯ ಒಳಗಡೆ ಬಂದು ರಾಜಾರಾಮ್ನ ರೂಮನ್ನು ತಟ್ಟುತ್ತಾಳೆ. ಆಗ ರಾಜಾರಾಮ್ ಅವಳನ್ನು ಒಳಗೆ ಕರೆದುಕೊಳ್ಳುತ್ತಾನೆ. ನಂತರ ಇಬ್ಬರು ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಈ ಕಡೆ ನರೇಶ್ ದೇವಿಕಾ ಎಲ್ಲಿ ಹೋದಳೆಂದು ಅವಳ ನಂಬರ್ಗೆ ಕಾಲ್ ಮಾಡುತ್ತಾನೆ. ಅವಳ ನಂಬರ್ ಸ್ವಿಚ್ ಆಫ್ ಆಗಿರುತ್ತದೆ. ಈ ಕಡೆ ದೇವಿಕಾ ರಾಜಾರಾಮ್ ಜೊತೆ ಸ್ವರ್ಗ ನೋಡಿ ಮುಗಿಸುತ್ತಾಳೆ. ಆಗ ರಾಜಾರಾಮ್, ನಾನು ನಿನಗಾಗಿ ಏನು ಮಾಡಲಿ ಎಂದು ಕೇಳುತ್ತಾನೆ. ಆಗ ದೇವಿಕಾ, ನೀವು ಹೇಳಿದಂತೆ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಡಿ ಎಂದು ಕೇಳುತ್ತಾಳೆ. ಆಗ ರಾಜಾರಾಮ್, ಇಷ್ಟು ಅವಸರ ಏಕೆ, ಮೊದಲು ನಮ್ಮಿಬ್ಬರ ಮದುವೆ ಆಗಲಿ, ಆಮೇಲೆ ಈ ಆಸ್ತಿಯೆಲ್ಲ ನಿನ್ನದೇ ಅಲ್ಲವಾ ಎಂದು ಹೇಳುತ್ತಾನೆ. ಆಗ ದೇವಿಕಾ, ಸರಿ, ನನಗೆ ತಡವಾಗಿದೆ, ನಾನಿನ್ನು ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ನಂತರ ದೇವಿಕಾ ಎಲ್ಲ ಮುಗಿಸಿಕೊಂಡು ನರೇಶ್ ಬಳಿ ಬರುತ್ತಾಳೆ. ಆಗ ನರೇಶ್, ಎಲ್ಲಿಗೆ ಹೋಗಿಬಿಟ್ಟಿದ್ದೆ, ನಿನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತಲ್ಲ ಎಂದು ಕೇಳುತ್ತಾನೆ. ಆಗ ದೇವಿಕಾ ಕೋಪದಿಂದ, ನೀನು ಬೆಳಗ್ಗೆಯಿಂದ ನನ್ನನ್ನು ಕೆಲಸದವಳಾಗಿ ನೋಡಿ ನನಗೆ ಅವಮಾನ ಮಾಡಿದ್ದೀಯಾ, ನನಗೆ ನಿನ್ನ ಸಹವಾಸ ಬೇಡ, ನನಗೆ ಈಗಲೇ ಡಿವೋರ್ಸ್ ಕೊಡು ಎಂದು ಕೇಳುತ್ತಾಳೆ. ಆಗ ನರೇಶ್, ನನಗೆ ಇನ್ನೊಂದು ಅವಕಾಶ ಕೊಡು, ನಾನು ಅಪ್ಪನಿಗೆ ಎಲ್ಲವನ್ನು ಹೇಳುತ್ತೇನೆ ಎಂದು ಹೇಳುತ್ತಾನೆ. ಆಗ ದೇವಿಕಾ, ಸರಿ, ಬೆಳಗ್ಗೆ ತನಕ ನಿನಗೆ ಟೈಮ್ ಕೊಡುತ್ತೇನೆ ಅಷ್ಟೇ ಎಂದು ಹೇಳಿ ಅಲ್ಲಿಂದ ಹೋಗಿಬಿಡುತ್ತಾಳೆ. ಆಗ ನರೇಶ್, ದೇವಿಕಾ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಕೂಗುತ್ತಾನೆ. ನರೇಶ್ ನಿದ್ರೆಯಲ್ಲಿ ದೇವಿಕಾ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಕೂಗಿಕೊಳ್ಳುತ್ತಾ ಇರುತ್ತಾನೆ. ಪಕ್ಕದಲ್ಲೇ ಮಲಗಿದ್ದ ದೇವಿಕಾ ಎಚ್ಚರವಾಗಿ, ಏಕೆ, ಏನಾಯಿತು ನಿಮಗೆ ಎಂದು ಕೇಳುತ್ತಾಳೆ. ನರೇಶ್ ನಿದ್ರೆಯಲ್ಲಿ ಕನಸು ಕಂಡಿರುತ್ತಾನೆ. ಇದೆಲ್ಲ ಅವನ ಭ್ರಮೆ ಆಗಿರುತ್ತದೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಬಾಬಾ ಫಿಲಮ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಬಹುಕಾ ಖೇಲ್ ಎಂದು ಹುಡುಕಿ ನೋಡಬಹುದು.